ಒಂದೇ ಮ್ಯಾಚ್ ಇಂಡಿಯಾದವರು ಇಂಗ್ಲೆಂಡ್ದವ್ರು ಅಪೋಸಿಟ್ ODI ಮ್ಯಾಚ್ ಐತ್ ನೋಡ್ರಿ, ಸೋಲ್ತಿದ್ರ. ಗೆಲ್ಲಾಕ್ ಕಾರಣ ಯಾರು ಹೇಳ್ರಿ? ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ. ಅವರು ಇಬ್ರು ಏನೋ ಔಟ್ ಆಗಿದ್ರಪ್ಪ ಅಂತಂದ್ರ ಮುಗೀತ. ಪೂರ್ತಿ ಬ್ಯಾಟಿಂಗ್ ಲೈನ್ ಅಪ್ ಕೊಲ್ಯಾಪ್ಸ್ ಆಗ್ಬಿಡ್ತಿತ್ತ. ಇಂಗ್ಲೆಂಡ್ದವ್ರು ಫಸ್ಟ್ ODI ಗೆದ್ದು ಬಿಡ್ತಿದ್ರ. ಫಸ್ಟ್ ODIದಾಗ ಏನೋ ಬಗ್ಗೆ ಇಂಗ್ಲೆಂಡ್ದವ್ರು ಐತ್ ನೋಡ್ರಿ ಟಾಸ್ ಗೆದ್ರ. ಯಾಕಪ್ಪ ಅಂತಂದ್ರ ಲಾಸ್ಟ್ ಹಿಂದ 5 T20 ಮ್ಯಾಚ್ನಾಗ ನಮ್ ಶ್ರೇಯಸ್ ಅಯ್ಯರ್ ಅವ್ರ ಐತ್ ನೋಡ್ರಿ ಟಾಸ್ ಗೆದ್ದಾರ. ಆದ್ರ ಒಂದು ಮ್ಯಾಚ್ ಗೆದ್ದಿಲ್ಲ ಅಷ್ಟೇ. ಟಾಸ್ ಗೆದ್ದಂತ ಇಂಗ್ಲೆಂಡ್ದವ್ರು ಏನ್ ವಿಚಾರ ಮಾಡಿದ್ರಿ ಯಾರಿಗ್ ಗೊತ್ತು? ಬ್ಯಾಟಿಂಗ್ ತಗೊಂಡ್ಬಿಟ್ರು. ಇವ್ರಿಗೆ ಯಾವ ಲೆವೆಲ್ಗೆ ರನ್ ಟಾರ್ಗೆಟ್ ಕೊಡ್ತೀವಪ್ಪ ಅಂತಂದ್ರ ಅದ್ ರನ್ ಹೊಡಿಲಾಕ ಟೆನ್ಷನ್ ಮಾಡ್ಕೋಬೇಕಂತ ಹೇಳಿ ಅವ್ರ ತಲೆಯಾಗಿದೆ ಕಾಣ್ತದ. ODIದಾಗ ಯಾರು ಇಬ್ರು ಹುಲಿಗಳು ಆಡಕ್ ಬಂದಾರ ಅಂತ ಹೇಳಿ ಅವ್ರಿಗೆ ಗೊತ್ತಿತ್ತೋ ಗೊತ್ತಿಲ್ಲ, ಯಾರಿಗ್ ಗೊತ್ತು ಪ್ಲೇಯಿಂಗ್ 11 ಒಳಗ. ಅದೇ ಕಿಂಗ್ ಕೊಹ್ಲಿ ಮತ್ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಅವ್ರು ಬಂದಿದ್ ಗೊತ್ತಿತ್ತಿಲ್ಲೋ ಯಾರಿಗ ಗೊತ್ತ, ಬ್ಯಾಟಿಂಗ್ ತಗೊಂಡ್ಬಿಟ್ರ. ಬ್ಯಾಟಿಂಗ್ ತಗೊಂಡ್ ಮ್ಯಾಗ ಐತ್ ನೋಡ್ರಿ, ಫಸ್ಟಿಗೆ ಸ್ಟಾರ್ಟಿಂಗ್ ಐತ್ ನೋಡ್ರಿ ಭಾರಿ ಆಡಕ್ ಚಾಲೂ ಮಾಡಿದ್ರು. ಮೇನ್ ಡಕೆಟಿ ಅನಾಹುತ್ ಮ್ಯಾಚ್ ಸ್ಟಾರ್ಟ್ ಮಾಡ್ಬಿಟ್ಟವ. ಆದ್ರ ಬೆತೆಲ್ಲ ಸೊಕಾಸ್ ಆಡಕತ್ತಿದ. ಅವ ಕೆಟ್ಟ ಖತರ್ನಾಕ. ಸ್ಟಾರ್ಟಿಂಗ್ ಸ್ಲೋ ಆಡ್ಕೋತ್ ಲಾಸ್ಟಿಗೆ ಭಾಳ ಕೆಟ್ಟ ಹೊಡಿತಾನವ. ಸೊ ಇದು ಗೊತ್ತಾದ್ಮ್ಯಾಗ ಐತ್ ನೋಡ್ರಿ, ಫಸ್ಟ್ ವಿಕೆಟ್ ಡಕೆಟ್ ಅಂದ ಐತ್ ನೋಡ್ರಿ ತೆಗದವನೇ ಗುರ್ನೂರ್ ತೆಗದ ಮ್ಯಾಗ ಐತ್ ನೋಡ್ರಿ, ಮತ್ 2 ಬಾಲ್ ಆದ್ಮ್ಯಾಗ ಈ ಕಡೆ ಬೆತೆಲ್ಲೂ ಐತ್ ನೋಡ್ರಿ ಔಟ್ ಆಗ್ಬಿಟ್ಟ. ಇವ್ 2 ವಿಕೆಟ್ ಬೀಳನ ಐತ್ ನೋಡ್ರಿ, ರನ್ ಕಮ್ ಆಗಕತ್ತಿದ್ದು ಇಂಗ್ಲೆಂಡ್ ದ. ನೆಕ್ಸ್ಟ್ ಬಂದಂತಹ ಬಟ್ಲರ್ ಅವನು ಜಲ್ದಿ ಔಟ್ ಆಗ್ಬಿಟ್ಟ. ಆಮೇಲೆ ಮತ್ತ ಯಾರು ಇವ ಸ್ಯಾಮ್ ಕರನ್, ಇಬ್ರಿಗೂ ಐತ್ ನೋಡ್ರಿ ಒಂದೇ ಓವರ್ನಾಗ ವಿಕೆಟ್ ತೆಗೆದು ಬಿಟ್ಟ ನಮ್ಮ ಅಣ್ಣ ಪ್ರಸಿದ್ಧ ಕೃಷ್ಣ. ಇವೆರಡು ವಿಕೆಟ್ ಬೀಳನ ಐತ್ ನೋಡ್ರಿ. ಆಮೇಲೆ 90 ರನ್ನಿಗೆ ಐತ್ ನೋಡ್ರಿ 5 ವಿಕೆಟ್ ಬಿದ್ಬಿಟ್ಟು ಇಂಗ್ಲೆಂಡ್ದು. ಇನ್ನೇನು ಸ್ಕೋರ್ ಇವ್ರ 1.5 ಸೇರೆ ಹೊಡಿತಾರಿಲ್ಲ ಅಂತ ಹೇಳಿ ಅನ್ಸಿತ್ತು. ಅಷ್ಟ್ರಾಗ ಐತ್ ನೋಡ್ರಿ ಜೋ ರೂಟ ಮತ್ತೆ ಡಸೆನ ಇಬ್ರು ಸೇರಿ ಭಾರಿ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು. ಇವ್ರ ಪಾರ್ಟ್ನರ್ಶಿಪ್ ಅಂತಾನೆ ಐತ್ ನೋಡ್ರಿ 200 ರನ್ ಕ್ರಾಸ್ ಮಾಡಿದ್ರು. ಆಮೇಲೆ ಐತ್ ನೋಡ್ರಿ ಆ ಡಸನ್ ಔಟ್ ಆಗನ ಅರ್ಚರ್ ಬಂದ, ಅವನು ಅನಾಹುತ 6 ಹೊಡ್ಯಾಕತ್ತ ಅಕ್ಷರ್ ಪಟೇಲ್ ಬಾಲಿಗೆ. 7 ವಿಕೆಟ್ ಬಿದ್ದಿದ್ದು, ಇನ್ನ 3 ವಿಕೆಟ್ ಇದ್ದು. ಆ 3 ವಿಕೆಟ್ ತೆಗೆದೈತ್ ನೋಡ್ರಿ ಅಕ್ಷರ್ ಪಟೇಲ್ ಐತ್ ನೋಡ್ರಿ 4 ವಿಕೆಟ್ ತೆಗೆದು ಬಿಟ್ಟ 68 ರನ್ನಿಗೆ. ನಾವೆಲ್ಲ ಗಾಬರಿ ಆಗ್ಬಿಟ್ಟಿವು. ಅಕ್ಷರ್ ಪಟೇಲ್ಗ ಒಮ್ಮಿಂದೊಮ್ಮೆ ಇಷ್ಟ ಹೆಂಗ್ ಪವರ್ ಬತ್ತು ಬೌಲಿಂಗ್ ಹಾಕತ್ ಹೇಳಿ. ಯಾಕಂದ್ರೆ T20ದಾಗ ಫಾರ್ಮ್ ಅಲ್ಲ, ಔಟ್ ಆಫ್ ಫಾರ್ಮ್ ಒಳಗಿದ್ದ. ಒಮ್ಮಿಂದೊಮ್ಮೆ ಇಲ್ಲಿ ಸ್ಟ್ರೆಂತ್ ಬಂದ್ ಬಿಟ್ಟಿತ್ತು ಅನ್ನಾಗ. ಭಾರಿ ವಿಕೆಟ್ ತೆಗೆದ 258ಕ್ಕೆ ಐತ್ ನೋಡ್ರಿ. ಇಂಡಿಯನ್ ಬೌಲರ್ಸ್ ಗಳು ಕಟ್ ಹಾಕಿ ಬಿಟ್ರು ಇಂಗ್ಲೆಂಡ್ ಬ್ಯಾಟ್ಸ್ಮನ್ ಗಳಿಗೆ. ಆಮೇಲೆ ನೆಕ್ಸ್ಟ್ ನಮ್ ಇಂಡಿಯಾದ ಬ್ಯಾಟಿಂಗ್ ಸ್ಟಾರ್ಟ್ ಆಯ್ತು ನೋಡ್ರಿ. ಆ ಕಡೆ ಇಂಗ್ಲೆಂಡ್ ಹೆಂಗ್ ಡಕೆಟ್ ಬ್ಯಾಟಿಂಗ್ ಧನಕಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದ ನೋಡ್ರಿ, ಹಂಗೆ ಈ ಕಡೆ ನಮ್ ಗಿಲ್ ಅನಾನು ಐತ್ ನೋಡ್ರಿ ಭಾರಿ ಐತ್ ನೋಡ್ರಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ದ ಮ್ಯಾಚ್ 6-4 ಬೌಂಡ್ರಿದಿಂದ. ಈ ಕಡೆ ರೋಹಿತ್ ಅನ್ನ ಆಟ ನೋಡಕ ಬಹಳ ಅಂದ್ರ ಬಹಳ ಕಾಯ್ಕೊಂಡ್ ಕೂತಿದ್ವಿ ನಾವೆಲ್ಲ. ಒಂದ್ ಶಾಟ್ ಹೊಡೆದ, ಫುಲ್ ಶಾಟ್, ಅದು 4 ಹೋಯ್ತು. ಅದು ಐತ್ ನೋಡ್ರಿ ಶಾಟ್ ಹೊಡೆದಿದ್ದ ಸ್ಟೈಲ್ ಏಕದಮ್ ನಟರಾಜ ಸ್ಟೈಲ್ ಐತತ್ ಹೇಳಿ ದಿನೇಶ್ ಕಾರ್ತಿಕ್ ಅವರ ಭಾರಿ ಕಮೆಂಟ್ರಿ ಸೆಕ್ಷನ್ ಒಳಗೆ ಫೋಟೋ ತೆಗೆದು ತೋರಿಸಿದ್ರ ನೋಡ್ರಿ. ಇಲ್ಲಿ ನಮ್ ರೋಹಿತ್ ಶರ್ಮಾ ಹೊಡೆದಿದ್ ಶಾಟ್ ಸೇಮ್ ಟು ಸೇಮ್ ನಟರಾಜ ಸ್ಟೈಲ್ ಒಳಗ ಐತತ್ ಹೇಳಿ. ಆ ನಟರಾಜ ಸ್ಟೈಲ್ ಒಳಗ ಹೊಡೆದ್ ಮ್ಯಾಗ ಐತ್ ನೋಡ್ರಿ ಅಣ್ಣ ಔಟ್ ಆಗ್ಬಿಟ್ಟ 11 ರನ್ನಿಗೆ. ರೋಹಿತ್ ಅನ್ನ ಔಟ್ ಆದ್ಮ್ಯಾಗ ಕೊಹ್ಲಿ ಅನ್ನ ಬಂದ. ಕೊಹ್ಲಿ ಅನ್ನ ಒಂದ್ 4 ಹೊಡೆದು ಕೊಹ್ಲಿ ಅನ್ನಾನು 5 ರನ್ನಿಗೆ ಔಟ್ ಆಗ್ಬಿಟ್ಟ. ಅವಾಗ ಐತ್ ನೋಡ್ರಿ ನಮಗ ಅನಿಸ್ಬಿಡ್ತು ಮ್ಯಾಚ್ ಗೆದ್ರೆ ಏನು ಸೋತ್ರೆ ಏನು, ಇವ್ರಿಬ್ರು ಔಟ್ ಆದ್ರಲ್ಲ ಮುಗಿತ್. ಅವ್ರಿಬ್ರು ಆಟ ನೋಡಾಕತ್ ಹೇಳಿನೇ ನಾವು ಫುಲ್ ಮ್ಯಾಚ್ ನೋಡಾಕತ್ತೀವಿ ಅಂತ ಹೇಳಿ ಬಹಳ ಜನಕ್ಕೆ ಐತ್ ನೋಡ್ರಿ ಅನ್ಸಕತ್ತಿತ್ತ. ಆದ್ರ ಬಿಡಕ್ ಆಗಲ್ಲ, ಇಂಡಿಯಾ ಮ್ಯಾಚ್ ಪೂರಾ ನೋಡಬೇಕು. ಗೆಲ್ತಾರೋ ಇಲ್ಲೋ ಅಂತ ಹೇಳಿ ಗೊತ್ತಾಗಬೇಕಲ್ಲ. ಗೆದ್ದೇ ಗೆಲ್ತಾರ ಅಂತ ಹೇಳಿ ನಾವು ಸಪೋರ್ಟ್ ಮಾಡೋದು ಬಿಡ್ಲಿಲ್ಲ. ನೆಕ್ಸ್ಟ್ ಬಂದಂತಹ ಬ್ಯಾಟ್ಸ್ಮನ್ ಯಾರು ಹೇಳ್ರಿ? ಶ್ರೇಯಸ್ ಅಯ್ಯರ್ ಗಿಲ್ ಐತ್ ನೋಡ್ರಿ ಭಾರಿ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡತ್ತಿದ್ರ. ಈ ಕಡೆ ಶ್ರೇಯಸ್ ಅಯ್ಯರ್ ಐತ್ ನೋಡ್ರಿ ಸೊಕಾಸ್ ಆಡಕತ್ತಿದ್ರ. ಗಿಲ್ ಅವ್ರ ಐತ್ ನೋಡ್ರಿ ಆಫ್ ಸೈಡ್ ಹೊಡ್ಯಾಕತ್ತಿದ್ರು, ಲೆಗ್ ಸೈಡ್ ಹೊಡ್ಯಾಕತ್ತಿದ್ರು. ಆಫ್ ಸೈಡ್ ಹೊಡ್ಯಾಕತ್ತಾನ, ಫೀಲ್ಡರ್ ಗಳಿಗೆಲ್ಲ ತಂದು ಆಫ್ ಸೈಡ್ ನಿಂದ್ರಸನ ಅನ್ನ ಲೆಗ್ ಸೈಡ್ ಹೊಡ್ಯಾವ. ಲೆಗ್ ಸೈಡ್ ಫೀಲ್ಡರ್ಸ್ ಗಳಿಗೆ ತಂದು ನಿಂದ್ರಿಸಿದ್ರ ಆಫ್ ಸೈಡ್ ಹೊಡ್ಯಾವ. ಎಲ್ಲಾ ಕಡೆ ಫೀಲ್ಡರ್ಸ್ ಗಳಿಗೆ ಸೆಟ್ ಮಾಡದ್ಮ್ಯಾಗೈತ್ ನೋಡ್ರಿ ಆ ಫೀಲ್ಡರ್ ಗಳು ತಲಿ ಮ್ಯಾಗಿಂದ ಬಾಲ್ ಹೊಡ್ಯಾವ ನಮ್ ಶುಭಮನ್ ಗಿಲ್. ಆದ್ರೆ ಕಾಲಿಗೆ ಏನೋ ಸ್ವಲ್ಪ ಒಳ್ಳದ್ ಕಾಣ್ತದ. ಇಂಜುರಿ ಆಗಿದ್ರ ಸಂಬಂಧ ಐತ್ ನೋಡ್ರಿ 80 ರನ್ ಹೊಡೆದು ಗಿಲ್ ಐತ್ ನೋಡ್ರಿ ಹೊರಗ್ ಹೋಗ್ಬಿಟ್ಟ ಇಂಜುರಿ ಆಗಿ. ರಿಟೈರ್ಡ್ ಹಲ್ಟ್ ಆಗಿ ಹೋದಂತಹ ಶುಭಮನ್ ಗಿಲ್ ವಾಪಸ್ ಬಂದ್ ಸೆಂಚುರಿ ಕಂಪ್ಲೀಟ್ ಮಾಡ್ತಾರ ಅನ್ಕೊಂಡಿದ್ವಿ. ಆದ್ರೆ ಅವರು ಬರಕ್ ಆಗ್ಲಿಲ್ಲ. ನೆಕ್ಸ್ಟ್ ಬಂದಂತ ಬ್ಯಾಟ್ಸ್ಮನ್ ವಾಷಿಂಗ್ಟನ್ ಸುಂದರ್ ಬರುದು ಅಲ್ದೇ ಐತ್ ನೋಡ್ರಿ ಶ್ರೇಯಸ್ ಅಯ್ಯರ್ಗ ರನ್ ಔಟ್ ಮಾಡಿ ಹೋಗ್ಬಿಟ್ಟ. ಶ್ರೇಯಸ್ ಅಯ್ಯರ್ ಪಾಪ ನಿತ್ತಾಡುನು ಯಾರ ಪ್ಲೇಯರ್ ಗಳು ಔಟ್ ಆದ್ರಪ್ಪ ಅಂತಂದ್ರ ಹಿಂದ್ ಆಡೋರಿಲ್ಲ ಅಂತ ಹೇಳಿ ಅವ ಆಡಕತ್ತಿದ, ಅವನಿಗೆ ರನ್ ಔಟ್ ಮಾಡ್ಬಿಟ್ಟ ವಾಷಿಂಗ್ಟನ್ ಸುಂದರ್ಗ. ನೀ ಏನ್ ತಲಿ ಕೆಡಿಸ್ಕೋಬೇಡ, ನಾ ಮ್ಯಾಚ್ ಗೆಲ್ಲಿಸ್ನ ಅಂತ ಹೇಳಿ ವಾಷಿಂಗ್ಟನ್ ಸುಂದರ ಮತ್ತ ಅವನ ಜೊತೆ ಐತ್ ನೋಡ್ರಿ ಇನ್ನೊಬ್ಬ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಲ್ ರೌಂಡರ್ ಅಕ್ಷರ್ ಪಟೇಲ್ ಇಬ್ರು ಸೇರಿ ಐತ್ ನೋಡ್ರಿ ಅನಾಹುತ ರನ್ ಹೊಡ್ಯಾಕತ್ರು. ಒಬ್ಬ 57 ರನ್ ಹೊಡೆದ, ಒಬ್ಬ 58 ರನ್ ಹೊಡೆದ. ಲಾಸ್ಟಿಗೆ ಒಂದ್ 6 ಹೊಡೆದು ಮ್ಯಾಚ್ ಗೆಲ್ಲಿಸ್ಬಿಟ್ರು ನೋಡ್ರಿ. 6 ಹೊಡೆದ್ ಮ್ಯಾಚ್ ಗೆಲ್ಸಿದ್ರು. ಯಾಕೆ ಹೇಳ್ರಿ? MS ಧೋನಿ ಅವರು ಅಲ್ಲಿ ಸ್ಟ್ಯಾಂಡ್ಸ್ ನಾಗ ಮ್ಯಾಚ್ ನೋಡಾಕತ್ತಿದ್ರು. ಇವ್ರ ಆಟ ಹೆಂಗ್ ಅದ ಅಂತ ಹೇಳಿ ನೋಡಾಕ್ ಬಂದಿದ್ರು ಅವ್ರು. ಯಾಕಂದ್ರೆ
T20ದಾಗ ನೋಡಕ್ ಹೋಗಿದ್ದೆ ಬರ್ತ್ಡೇ ಇದ್ದಾಗ. ಅವಾಗೂ ಇವ್ರು ಸೋತಿದ್ರು. ಈಗ ODIದಾಗ ಹೆಂಗ್ ಮಾಡ್ತಾರ ಅಂತ ಹೇಳಿ ನೋಡಕ್ ಬಂದಿದ್ರು. ODIದಾಗ ಐತ್ ನೋಡ್ರಿ ಗೆದ್ದು ಬಿಟ್ರು ನಮ್ಮ ಇಂಡಿಯಾದವರು. ವಾಷಿಂಗ್ಟನ್ ಸುಂದರ ಮತ್ತು ಅಕ್ಷರ್ ಪಟೇಲ್ ಏನಾದ್ರು ಜಲ್ದಿ ಔಟ್ ಆಗಿದ್ದಪ್ಪ ಅಂತಂದ್ರ ಪುಕು ಪುಕು ಅಂತ ಹೇಳಿ ನಮಗೆ ಎದಿ ಹೊಡೆದ್ ಬಿಡ್ತೈತಿ. ಯಾಕೆ ಹೇಳ್ರಿ, KL ರಾಹುಲ್ ಅವ್ರು ಒಂದೇ ರನ್ನಿಗೆ ಔಟ್ ಆಗ್ಬಿಟ್ಟಿದ್ರು. ಸೊ ಹಿಂದ್ ಬಂದಂತ ಬ್ಯಾಟ್ಸ್ಮನ್ಗಳು ಆಡ್ತಾರೋ ಇಲ್ಲೋ ಅನ್ನೋ ಟೆನ್ಷನ್ ಆಗಿತ್ತು ನೋಡ್ರಿ. ಇದ್ವಿ ಅಷ್ಟ್ರಾಗೈತ್ ನೋಡ್ರಿ. ಜಲ್ದಿನೇ ಮ್ಯಾಚ್ ಮುಗ್ಸಾಕ್ ಆಗ್ಲಿಲ್ಲ ಅಂದ್ರೂ ಐತ್ ನೋಡ್ರಿ, ಲಾಸ್ಟಿಗೆ ಬಂದು ಮ್ಯಾಚ್ ಮುಗಿಸಿದ್ರು ವಾಷಿಂಗ್ಟನ್ ಸುಂದರ ಮತ್ತ ಅಕ್ಷರ್ ಪಟೇಲ್. ಏನೇ ಹೇಳ್ರಿ, ಫಸ್ಟ್ ODI ಗೆದ್ದ ಮ್ಯಾಗ ಐತ್ ನೋಡ್ರಿ ಬಹಳ ಅಂದ್ರೆ ಬಹಳ ಖುಷಿ ಆಗಿತ್ತ. ಯಾಕಪ್ಪ ಅಂತಂದ್ರೆ ಸಿಕ್ಕಾಪಟ್ಟೆ ಸಿಟ್ಟು ಬಂದೈತಿ ಎಲ್ಲಾರ್ಗು. ಕಂಟಿನ್ಯೂಸ್ ಇಂಡಿಯಾ ಮ್ಯಾಚ್ ಸೋಲಾಕತ್ತಾನ. ಒಂದೇ ಮ್ಯಾಚೇ ಗೆದ್ರೆ ಯಾಕೆ ಹೇಳ್ರಿ, ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ನಮ್ಮ ಲಕ್ಕಿ ಚಾರ್ಮ್ ಇದ್ದಂಗ ಆ ಟೀಮಿಗೆ, ಸೀನಿಯರ್ ಪ್ಲೇಯರ್ಸ್ ಅಲ್ಲ. ಸೊ ಅದ್ರ ಸಂಬಂಧ ನೆಕ್ಸ್ಟ್ ODI ಮ್ಯಾಚ್ ನಾಗ ರೋಹಿತ್ ಅನ್ನ ಕೊಹ್ಲಿಯನ್ನ ಮಸ್ತ್ ಆಡ್ಲಿ ಅಂತ ಹೇಳಿ ಹೇಳೋನು. ಕಮೆಂಟ್ ಒಳಗೆ ಹೇಳ್ರಿ, ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ನೆಕ್ಸ್ಟ್ ಮ್ಯಾಚ್ ನಾಗ ಎಷ್ಟು ರನ್ ಹೊಡಿಬೇಕಂತ ಹೇಳಿ.